ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ ಅರೆಸ್ಟ್. ಪೊಲೀಸರ ಎದುರು ಪವಿತ್ರ ಗೌಡ ಮೊಂಡಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಪೊಲೀಸರ ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ವಂತೆ ಪವಿತ್ರ ಅವರು. ಏನೇ ಕೇಳಿದ್ರು ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕರಣದ A1 ಆರೋಪಿ ಕಸ್ಟಡಿಯಲ್ಲಿ ಮೊದಲ ದಿನದಿಂದಲೂ ಕೂಡ ಪವಿತ್ರ ಗೌಡ ಅವರ ಮೊಂಡಾಟ ಇವತ್ತಿಗೂ ಕೂಡ ಅದು ಮುಂದುವರೆದಿದೆ. ಪೊಲೀಸರಿಗೆ ತಲೆನೋವು ಆಗಿಬಿಟ್ಟಿದೆ ಪವಿತ್ರ ಗೌಡ ವಿಚಾರಣೆಯನ್ನು ನಡೆಸೋದು ಹೇಗೆ ಅಂತೇಳಿ. ಒಂದು ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್. ಈ ಪವಿತ್ರ ಗೌಡ ಅವರನ್ನು ಏನೇ ಪ್ರಶ್ನೆ ಕೇಳಿದ್ರು ನಂಗೆ ಗೊತ್ತಿಲ್ಲ, ನಾನವಳಲ್ಲ ಅಂತ ಹೇಳಿಕೆಯನ್ನು ಕೊಡ್ತಿದ್ದಾರಂತೆ. ನಿನ್ನೆ ಸ್ಥಳ ಮಹಾಜರು ಮಾಡುವಂತಹ ಸಂದರ್ಭದಲ್ಲಿ ಮೂಗನ್ನು ತಿರುವಿದ್ದು, ಮುಖವನ್ನು ತಿರುಗಿಸಿದ್ದು ಇದೇ ಪವಿತ್ರ ಗೌಡ. ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಬಂದು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಕೂಡ ಇದೇ ಪವಿತ್ರ ಗೌಡ. ಈಗ ಪವಿತ್ರ ಗೌಡ ಅವರಿಂದ ಸತ್ಯವನ್ನು ಕಕ್ಕಿಸಲಿಕ್ಕೆ ಪೊಲೀಸರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಯಾವ ವಿಚಾರಕ್ಕೂ ಯಾವ ಪ್ರಶ್ನೆಗೂ ಉತ್ತರಿಸ್ತಾನೆ ಇಲ್ವಂತೆ. ಮೌನಂ ಶರಣಂ ಗಚ್ಚಾಮಿ ಅಂತೇಳಿ ಸೈಲೆಂಟ್ ಆಗಿಬಿಟ್ಟಿದ್ದಾರಂತೆ ಪವಿತ್ರ ಗೌಡ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಪವಿತ್ರ ಗೌಡ ಅವರು ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಯಾಕಾಗಿ ಪೊಲೀಸರಿಗೆ ಇದು ಹೇಗೆ ತಲೆನೋವಾಗುತ್ತೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯೇ ಪವಿತ್ರ ಗೌಡ. ಪವಿತ್ರ ಗೌಡ ಏನು ಮಾಹಿತಿ ಮೇರೆಗೆ ಮತ್ತು ಪವಿತ್ರ ಕೊಟ್ಟ ಸುಪಾರಿಯ ಮೇರೆಗೆ ಇಡೀ ಪ್ರಕರಣ ನಡೆದಿರೋಂಥದ್ದು. ಆದರೆ ಪೊಲೀಸರು ಈ ಬಗ್ಗೆ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಸಾಕ್ಷ್ಯಗಳನ್ನು ಇಟ್ಕೊಂಡು ಆಕೆಯನ್ನು ಪ್ರಶ್ನೆ ಮಾಡುವಂಥಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಆದರೆ ಇದುವರೆಗೂ ಕೂಡ ಆಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ, ಅಸಹಕಾರವನ್ನು ತೋರಿಸ್ತಾ ಇದೆ. ಆಕೆ ಮೇಲೆ ಏನಂದ್ರೆ ಪೊಲೀಸರ ಭಾಷೆಯಲ್ಲಿ ಏನು ಬಾಯಿ ಬಿಡಿಸುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆಕೆ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ನೀವು ಯಾವುದೇ ರೀತಿಯ ಹೇಳಿಕೆಗಳನ್ನು ಬರ್ಕೊಂಡ್ರು ಕೂಡ ಆ ಹೇಳಿಕೆಗಳಿಗೆ ನಾನು ಬದ್ಧಲಾಗಿಲ್ಲ, ನಿಮ್ಮ ಇಷ್ಟ ಬಂದಂತೆ ನೀವು ಹೇಳಿಕೆಗಳನ್ನು ಬರೆದುಕೊಳ್ಳಿ ಅಂತೇಳಿ ಒಂದು ರೀತಿಯಲ್ಲಿ ಮೊಂಡಾಟವನ್ನು ತೋರಿಸ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ತಾನು ಮಾಡಿದಂಥ ತಪ್ಪೇನಿತ್ತು, ತಪ್ಪಿಗೆ ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತ ಅನ್ನೋ ರೀತಿಯಲ್ಲಿ ತಪ್ಪೊಪ್ಪಿಗೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಪವಿತ್ರ ಗೌಡಗೆ ಆ ಪಶ್ಚಾತ್ತಾಪ ಆಗಲಿ ಅಥವಾ ಪ್ರಾಯಶ್ಚಿತ್ತ ಆಗಲಿ ಯಾವುದೂ ಕೂಡ ಆಗ್ತಾ ಇಲ್ಲ. ಯಾಕೆಂದ್ರೆ ನಿನ್ನೆ ಕೂಡ ಆಕೆ ಆಟಿಟ್ಯೂಡ್ ಅನ್ನ ನೋಡಿದ್ವಿ. ಒಂದು ಮಾಜರ್ಗೆ ಬಂದ ಸಂದರ್ಭದಲ್ಲಿ ತುಂಬಾ ಖುಷಿಯಾಗಿ ಓಡಾಟವನ್ನು ಮಾಡ್ತಾ ಇರೋಂಥದ್ದು. ಈ ಪ್ರಕರಣದಲ್ಲಿ ನನ್ನನ್ನು ಏನೂ ಮಾಡ್ಕೊಳಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಬಂಡತನವನ್ನು ತೋರಿಸ್ತಾ ಇರೋದು, ಅಥವಾ ಈಗಾಗಲೇ ಬಂಧನ ಆಗೋಗ್ಬಿಟ್ಟಿದ್ದೀನಿ, ಇನ್ನೇನು ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇರೋಷ್ಟು ದಿನ ಖುಷಿಯಾಗಿರೋಣ ಅಂತೇಳಿ ಇರುವಂತ ಸಾಧ್ಯತೆಗಳು ಕೂಡ ಇದಾವೆ. ಆ ಹಿನ್ನೆಲೆಯಲ್ಲಿ ಪವಿತ್ರ ಗೌಡಲ ಅಸಹಕಾರ ಏನಿದೆ ಪೊಲೀಸರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ತಲೆನೋವಾಗಿದೆ. ಆದ್ರೆ ಪೊಲೀಸರು ಅದನ್ನ ಬಿಟ್ಕೊಡಕ್ಕೆ ತಯಾರಿಲ್ಲ. ಯಾವ ರೀತಿಯಲ್ಲಿ ಆಕೆಯಿಂದ ಸತ್ಯಾಂಶಗಳನ್ನ ಹೊರಹಾಕ್ಸ್ಬೇಕು ಆ ರೀತಿಯ ಸತ್ಯಾಂಶಗಳನ್ನ ಹೊರಹಾಕ್ಸ್ಲಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳಿತ್ತು, ಆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಆಕೆಯ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಈ ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅಂತಾರಲ್ಲ, ಹಾಗೆ ಈ ಪವಿತ್ರ ಗೌಡ ಸ್ಟೇಷನ್ನಿಗೆ ಹೋದ್ರು ನನ್ನನ್ನು ಯಾರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ನಾನು ಇದರಿಂದ ಗೆದ್ದು ಬರ್ತೀನಿ ಅನ್ನುವಂತಹ ಆಟಿಟ್ಯೂಡನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಅದು ನಿನ್ನೆಯೂ ಕೂಡ ಗೊತ್ತಾಗ್ತಾ ಇತ್ತು, ಈಗ ತನಿಖೆಯ ಸಂದರ್ಭದಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾ ಇಲ್ವಂತೆ ಪವಿತ್ರ ಗೌಡ.